ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ಗಿರೀಶ್ ಹೆಗ್ಡೆ, ಕನಕದಾರ ಫೈನಾನ್ಷಿಯಲ್ ಸರ್ವೀಸಸ್ ಕಡೆಯಿಂದ, ಬಂಟ್ವಾಳ, ಮಂಗಳೂರು. ಆತ್ಮೀಯರೇ, ಒಂದು ಮುಖ್ಯವಾದ ಸಂದೇಶದೊಂದಿಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಅದೇನೆಂದರೆ, ವೈ ಟು ಇನ್ವೆಸ್ಟ್ ಇನ್ LIC. ಯಾಕೆ LICಯ ಇನ್ವೆಸ್ಟ್ಮೆಂಟ್ ತುಂಬ ಮಹತ್ವದ್ದಾಗಿದೆ. ಕೆಲವೇ ಒಂದು ಮುಖ್ಯವಾದಂತಹ ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಮೊದಲನೇದಾಗಿ ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಆ ಒಂದು ದುಷ್ಟ ಭಯೋತ್ಪಾದಕರೇನು ಆಕ್ರಮಣ ಆಯಿತು, ಅದರಲ್ಲಿ ಅಮಾಯಕರ ಜೀವನ ನಷ್ಟವಾಯಿತು. ಇಂಥ ಸಂದರ್ಭದಲ್ಲಿ LIC ಅತ್ಯಂತ ಒಂದು ಜವಾಬ್ದಾರಿಯುತವಾದಂತಹ ಒಂದು ವಿಮಾ ಸಂಸ್ಥೆಯಾಗಿ ಅತ್ಯಂತ ತ್ವರಿತಗತಿಯಲ್ಲಿ, ಅಂದರೆ 24 ಗಂಟೆ ಒಳಗೆ ಆ ಒಂದು ಘಟನೆಯಲ್ಲಿ ಏನು ಸಂತ್ರಸ್ತರಾಗಿದ್ದಾರೆ ಅವರಿಗೆ ತಕ್ಷಣ ಅವರ ಏನೊಂದು ಜೀವ ವಿಮಾ ಕ್ಲೇಮ್ಸ್ ಏನಿದೆ ಅದರ ಬಗ್ಗೆ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಹಾಗೆ ಇತ್ತೀಚಿನ ಒಂದು ವರದಿಗಳ ಪ್ರಕಾರ ಒಂದು ಉದಾಹರಣೆಯನ್ನು ಹೇಳೋದಾದರೆ, ನೆಲ್ಲೂರು ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶದ ನೆಲ್ಲೂರು ಡಿಸ್ಟ್ರಿಕ್ಟಿನ ಮಧುಸೂದನ್ ಅನ್ನುವರಿಗೆ, ಅಂದರೆ ಅವರು ಮೃತರಾಗಿದ್ದರು, ಅವರ ಕುಟುಂಬಕ್ಕೆ ಅವರ ದೇಹ ಅಲ್ಲಿಗೆ ತಲುಪಿ ವಿದಿನ್ 2 hours ಅವರ ಊರಿಗೆ ಅಂತ್ಯಕ್ರಿಯೆಗೆ ತಲುಪಿದ ನಂತರ 2 ಗಂಟೆ ಒಳಗಾಗಿ ಆ ಒಂದು ಕ್ಲೇಮನ್ನು ಸೆಟ್ಲ್ ಮಾಡಲಾಗಿದೆ. ಇದು ಒಂದು ಜವಾಬ್ದಾರಿಯುತವಾದಂತಹ ಒಂದು ಶ್ರೇಷ್ಠವಾದಂತಹ ಸಂಸ್ಥೆ ಮಾಡಬಹುದಾದ ಕಾರ್ಯ. ಅದು ನಮ್ಮ ಹೆಮ್ಮೆಯ LIC ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಕೇವಲ ಈ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಇಂತಹ ಅನೇಕ ಹಿಂದೆ ಸಂದರ್ಭದಲ್ಲಿ ನೀವು ಅದನ್ನು ಗಮನಿಸಿರ್ಬೋದು. ಅದು ಕೇರಳದ ವಯನಾಡಿನ ಆ ಒಂದು ಪ್ರವಾಹದ ಸಂದರ್ಭದಲ್ಲಿರ್ಬೋದು, ಅಥವಾ ಇನ್ನು ಉತ್ತರಾಖಂಡದ ಪ್ರವಾಹದ ಸಂದರ್ಭದಲ್ಲಿರ್ಬೋದು, ಅಥವಾ ಭೂಕಂಪದ ಸಂದರ್ಭದಲ್ಲಿರ್ಬೋದು, ಸುನಾಮಿಯ ಸಂದರ್ಭದಲ್ಲಿರ್ಬೋದು, ಅಥವಾ ಈ ಒಂದು ಆಕ್ಸಿಡೆಂಟ್ಗಳು, ರೈಲ್ವೆ ಆಕ್ಸಿಡೆಂಟು, ಏರೋಪ್ಲೇನ್ ಆಕ್ಸಿಡೆಂಟು, ಈ ಥರ ಸಂದರ್ಭಗಳಲ್ಲಿರ್ಬೋದು. ಎಲ್ಲ ಸಂದರ್ಭಗಳಲ್ಲಿ ಆ ಒಂದು ಮಾನವೀಯತೆಯ ದೃಷ್ಟಿಯಿಂದ ಆ ಒಂದು ಕ್ಲೇಮ್ ಪ್ರಾಸೆಸ್ಸನ್ನು ಅತ್ಯಂತ ಸರಳೀಕರಣಗೊಳಿಸಿ, ಅತ್ಯಂತ ಕಡಿಮೆ ಡಾಕ್ಯುಮೆಂಟ್ಸ್ನೊಂದಿಗೆ ಹಾಗೂ ಅತ್ಯಂತ ಕಡಿಮೆ ಸಮಯದಲ್ಲಿ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಆ ಒಂದು ಹಣವನ್ನು ಸಂದಾಯ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಹಾಗಾಗಿ LICಯ ಒಂದು ಏನು ಆ ಭದ್ರತೆ ಏನಿದೆ ಅದು ಪ್ರತಿಯೊಬ್ಬರಿಗೂ ಬೇಕು, ಜೀವ ವಿಮಾ ಭದ್ರತೆ ಎನ್ನುವಂಥದ್ದು. ಹಾಗಾಗಿ ಇನ್ಶೂರೆನ್ಸ್ ಎನ್ನುವಂಥದ್ದನ್ನು ದಯವಿಟ್ಟು ಕಡೆಗಣಿಸಬೇಡಿ ಎನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಈ ಒಂದು ಜೀವ ವಿಮೆ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅಗತ್ಯ. ಅದನ್ನು ಯಾವ ಕಾರಣಕ್ಕೂ ಕೂಡ ನಾವು ಅದನ್ನು ಸೈಡ್ಲೈನ್ ಮಾಡುವ ಹಾಗಿಲ್ಲ, ಅಥವಾ ಅದನ್ನು ಉಪೇಕ್ಷೆಯನ್ನು ಮಾಡುವಂಥ ಆಗಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಮುಂದಿನ ವಿಚಾರಗಳನ್ನು ಹೇಳ್ತೇನೆ. ಆತ್ಮೀಯರೇ, LICಯ ಇನ್ವೆಸ್ಟ್ಮೆಂಟ್ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಆಗಿದೆ. ಈಗಾಗಲೇ ಅಸೆಟ್ ಅಲೋಕೇಶನನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಆದರೂ ಕೂಡ ಸಂಕ್ಷಿಪ್ತವಾಗಿ ನಿಮಗೆ ನೆನಪಿಸೋದಾದರೆ, ಈ ಯಾವುದೇ ಇನ್ವೆಸ್ಟ್ಮೆಂಟ್ ಇದೆ ಅದು ಮುಖ್ಯವಾಗಿ 3 ವಿಭಾಗದಲ್ಲಿ ನಾವು ಅದನ್ನು ನೋಡ್ಬೋದು. ಸೇಫ್ ಇನ್ವೆಸ್ಟ್ಮೆಂಟ್ ಅಥವಾ ಸೇಫ್ ಅಸೆಟ್ ಕ್ಲಾಸ್, ಇನ್ನೊಂದು ಮೀಡಿಯಮ್ ರಿಸ್ಕ್ ಅಸೆಟ್ ಕ್ಲಾಸ್ ಮತ್ತು ಹೈ ರಿಸ್ಕ್ ಅಸೆಟ್ ಕ್ಲಾಸ್ ಅಂತ ಹೇಳಿ. ಸೊ ಈ ಒಂದು LIC ಇರ್ಬೋದು, ಅಥವಾ ಇನ್ನೂ ಅನೇಕ ಪೋಸ್ಟಲ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಇಂತಹ ಕೆಲವು ಇನ್ವೆಸ್ಟ್ಮೆಂಟ್ಗಳು ಏನಿದೆ, ಅಥವಾ PPF ಇರ್ಬೋದು, ಇದು ಸೇಫ್ ಇನ್ವೆಸ್ಟ್ಮೆಂಟಲ್ಲಿ ಬರುತ್ತೆ. ಅದೇ ರೀತಿ ಬ್ಯಾಂಕ್ ಡೆಪಾಸಿಟ್ಸ್ಗಳಿರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, SIP ಇರ್ಬೋದು, ಈ ಥರದ್ದು ರಿಯಲ್ ಎಸ್ಟೇಟ್ ಇರ್ಬೋದು, ಮೀಡಿಯಮ್ ರಿಸ್ಕ್ ಅಸೆಟ್ ಕ್ಲಾಸ್ ಅಂತ ಹೇಳ್ತೀವಿ. ಅದೇ ರೀತಿ ಹೈ ರಿಸ್ಕ್ನಲ್ಲಿ ಬರುವಂಥದ್ದು ಶೇರ್ ಮಾರ್ಕೆಟು, ಬಿಸ್ನೆಸ್ಸು ಮತ್ತು ಕ್ರಿಪ್ಟೋ ಕರೆನ್ಸಿ, ಈ ಥರದ್ದು ಬೆಟ್ಟಿಂಗ್, ಈ ಥರದ್ದು. ಸೊ ಹಾಗಾಗಿ ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನೆಂದರೆ, ಇವತ್ತು ನಮ್ಮ ದೇಶದ ರೆಪೋ ರೇಟ್, ಆ್ಯಸ್ ಅವರ್ ಎಕಾನಮಿ ಗ್ರೋಸ್, ರೆಪೋ ರೇಟ್ ಕಮ್ಸ್ ಡೌನ್. ಇದೊಂದು ಸಾಮಾನ್ಯ ನಿಯಮ ಮಿತ್ರರೇ, ಗಮನಿಸಿ. ಸೊ 2000 ಇಸ್ವಿಯಲ್ಲಿ 14-15% ನಮ್ಮದು ದೇಶದ ರೆಪೋ ರೇಟ್ ಇತ್ತು. ಆನಂತರ ಕಡಿಮೆ ಆಗ್ತಾ ಈಗ 2020ರಲ್ಲಿ ನಮ್ಮ ಆ್ಯಕ್ಚುಯಲ್ ರೆಪೋ ರೇಟ್ ಇರುವಂಥದ್ದು 4%. ಆದರೆ ಉಕ್ರೇನ್ ಕ್ರೈಸಿಸ್ ಮತ್ತು ಕೊರೋನಾ ಕ್ರೈಸಿಸ್ನಿಂದಾಗಿ ಆ ಒಂದು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡುವಂಥ ಸಂದರ್ಭದಲ್ಲಿ 0.25% ಅಂತೆ ಅದನ್ನು ಜಾಸ್ತಿ ಮಾಡಿ 6.5% ಆಗಿತ್ತು. 6.5% ಕಳೆದ 2023ರಿಂದ 2025ರವರೆಗೆ ಇತ್ತು. 2 ವರ್ಷ ಅದೇ ರೇಟಲ್ಲಿತ್ತು. ಹಾಗೆ ಈಗ ಇನ್ನೂ ಅದನ್ನು ಕೆಳಗೆ ತಗೊಂಡು ಹೋಗಲಾಗುತ್ತೆ. ಈಗಾಗಲೇ 6.5ಇಂದ 6%ಗೆ ಬಂದಾಗಿದೆ. ಇಂಥ ಸಂದರ್ಭದಲ್ಲಿ LIC ಎಷ್ಟು ರಿಟರ್ನ್ಸನ್ನು ಕೊಡುತ್ತೆ? ಭಾಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಏನಿದೆ ಅಂದರೆ, LICಯಲ್ಲಿ ರಿಟರ್ನ್ಸ್ ಇಲ್ಲ, ಅಥವಾ ರಿಟರ್ನ್ಸ್ ಭಾಳ ಕಡಿಮೆ ಅಂತ ತುಂಬ ಜನರ ಒಂದು ತಲೆಯಲ್ಲಿ ಆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ತಪ್ಪು ಗ್ರಹಿಕೆ ಇದೆ. ಅದೇನೆಂದರೆ, ಅದು ಯಾಕೆಂದರೆ ಹಿಂದೆ LIC ಮಾತ್ರ ಇದ್ದಾಗ
ಆಗ ಒಂದು ರೇಟ್ ಆಫ್ ರಿಟರ್ನ್ಸ್ ಕಡಿಮೆ ಇತ್ತು, ಯಾಕಂದರೆ ನಮ್ಮ ಎಕಾನಮಿ ಕೂಡ ತುಂಬ ಸ್ಲೋ ಡೌನ್ ಇತ್ತು. ಆದರೆ ಇಂದು ನಮ್ಮ ದೇಶದ ಎಕಾನಮಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿದೆ. ಹಾಗೆಯೇ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಪ್ರೈವೇಟ್ ಕಂಪನಿಗಳ ಕಾಂಪಿಟೇಷನ್ ಕೂಡ ಸಾಕಷ್ಟು ಬಂದಿರೋದ್ರಿಂದ ಈಗೇನಾಗಿದೆ ಅಂದರೆ LIC ಕೂಡ ಅದಕ್ಕೆ ಸನ್ನದ್ಧವಾಗಿ ಸಾಕಷ್ಟು ಒಳ್ಳೆಯ ಪ್ಲ್ಯಾನ್ಗಳನ್ನು, ಒಂದು ಯೋಜನೆಗಳನ್ನು ಈಗಾಗಲೇ ಗ್ರಾಹಕರಿಗೆ ಕೊಟ್ಟಿದೆ. ಅದೇನೆಂದರೆ ಇಟ್ ವರ್ಕ್ಸ್ ಬೋತ್ ಆ್ಯಸ್ ಇನ್ವೆಸ್ಟ್ಮೆಂಟ್ ಕಮ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್. ಭಾಳಷ್ಟು ಜನರು ಹೇಳ್ತಾರೆ, ನೀವು LICಯಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಅದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಲ್ಲ, ಅದು ಇನ್ವೆಸ್ಟ್ಮೆಂಟ್ ಅಲ್ಲ, ಅದು ವೇಸ್ಟು. ಅಲ್ಲಿ ಹಾಕೋ ಹಣವನ್ನು ನೀವು ತೆಗೆದು LICಯನ್ನು ಸರೆಂಡರ್ ಮಾಡಿ ನೀವು ಹೂಡಿಕೆಯನ್ನು ಮಾಡಿ ಅಂತೆಲ್ಲ ಕೆಲವರು ಮ್ಯೂಚುವಲ್ ಫಂಡ್ ಅಡ್ವೈಸರ್ಸ್ಗಳು, ಕೆಲವು ಇನ್ಫ್ಲುಯೆನ್ಸರ್ಸ್ಗಳು ಈ ಥರ ತಪ್ಪು ಮಾಹಿತಿಯನ್ನು ಅಥವಾ ತಪ್ಪು ಮಾರ್ಗದರ್ಶನವನ್ನು ಮಾಡ್ತಾರೆ. ಇದು ತುಂಬ ದುರಂತಕಾರಿಯಾದದ್ದು. ಆಗಲೇ ಹೇಳಿದೆ, ಅಸೆಟ್ ಕ್ಲಾಸ್ ಬೇರೆ ಬೇರೆ ಇದೆ, ಸೇಫ್ ಇದೆ, ಮೀಡಿಯಮ್ ರಿಸ್ಕ್ ಇದೆ, ಹೈ ರಿಸ್ಕ್ ಇದೆ. ಸೇಫ್ ಅಸೆಟ್ ಕ್ಲಾಸಲ್ಲಿ ಈಗಾಗಲೇ ಹೇಳಿದೆ LIC ಬರುತ್ತೆ. ಅದರಲ್ಲಿ ಎಷ್ಟು ರಿಟರ್ನ್ಸ್ ಅಂದರೆ 6 to 7%, ವಿಚ್ ಇಸ್ ಮಾಡರೇಟ್ ರಿಟರ್ನ್ಸ್ ಅಥವಾ ಕರೆಕ್ಟ್ ರಿಟರ್ನ್ಸ್ ಅಂತ ಹೇಳ್ಬೋದು. ಯಾವುದು ಕರೆಕ್ಟ್ ರಿಟರ್ನ್ಸ್ ಅಂದರೆ ಯಾವುದು ನಮ್ಮ ದೇಶದ ರೆಪೋ ರೇಟ್ ಏನಿದೆ, RBI ರೆಪೋ ರೇಟ್ ಏನಿದೆ, ದಯವಿಟ್ಟು ತಿಳ್ಕೊಳ್ಳಿ. RBI ರೆಪೋ ರೇಟಿಗೆ 6% ಇದೆ. 6% ಅರೌಂಡ್ ನಮಗೆ ಯಾವುದೇ ರಿಟರ್ನ್ಸ್ ಬರ್ತಾ ಇದೆ ಅಂತಂದರೆ ದಟ್ ಈಸ್ ನೌನ್ ಆ್ಯಸ್ ಕರೆಕ್ಟ್ ರಿಟರ್ನ್ಸ್. ಹಾಗಾಗಿ ಇಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ಮತ್ತು LICಯ 6 to 7% ಏನು ಕರೆಕ್ಟ್ ರಿಟರ್ನ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ, ದಟ್ ಈಸ್ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್. ಪ್ಲೀಸ್ ಮೈಂಡ್ ಇಟ್, ದಟ್ ಈಸ್ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಅಂದರೆ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್. ಅಂದರೆ ಈಗ ನೀವು ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಕ್ಲಾಸ್ಗಳಲ್ಲಿ ತಗೊಳ್ಳುವಂಥ ರಿಟರ್ನ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, FD ಇರ್ಬೋದು, ಈ ಥರ ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಕ್ಯಾಟಗರಿಯಲ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು, ಗೋಲ್ಡ್ ಇರ್ಬೋದು, ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿದಾಗ ನೀವು ಪುನಃ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಹೋದಾಗ, ಪ್ರಾಫಿಟ್ ಬುಕ್ಕಿಂಗ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಟ್ಯಾಕ್ಸಸ್ಗಳು ಅಪ್ಲೈ ಆಗುತ್ತೆ. ಟ್ಯಾಕ್ಸ್ ನಂತರ ನಿಮಗೆ ಅಗೇನ್ ಅಲ್ಲಿ ತುಂಬ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಇದನ್ನು ಯಾರೂ ಕೂಡ ಹೇಳಲ್ಲ, ಯಾವ ಫೈನಾನ್ಷಿಯಲ್ ಇನ್ಫ್ಲುಯೆನ್ಸರ್ಸ್ಗಳು, ಅಡ್ವೈಸರ್ಸ್ಗಳು ಇದನ್ನು ಹೇಳಲ್ಲ, ಹೈಲೈಟ್ ಮಾಡಲ್ಲ. ಆದರೆ ಇದು ವಾಸ್ತವ ಇರುವಂಥದ್ದು. 6 to 7% ಈಸ್ ವೆರಿ ಮಚ್ ಡೀಸೆಂಟ್ ರಿಟರ್ನ್ಸ್ ಇನ್ ಅವರ್ ಕಂಟ್ರಿ. ಯಾಕಂದರೆ ಈಗಾಗಲೇ ಡೆವಲಪ್ಡ್ ಕಂಟ್ರೀಸಲ್ಲಿ 1 to 2% ಇದೆ ರಿಟರ್ನ್ಸ್, ಹೆಚ್ಚಂದರೆ 3 to 4% ಇದೆ. ವೆರಾಸ್ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ 6 to 7% ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಸಿಗ್ತಾ ಇದೆ, ಅಂದರೆ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಸಿಗ್ತಾ ಇದೆ. ಹಾಗಾಗಿ ಇದು ತುಂಬ ಮಹತ್ವದ ಒಂದು ಅಂಶವಾಗಿದೆ. ಯಾಕೆಂದರೆ ಇದರಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇದೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇದೆ. ಅಂದರೆ ನಾವು ಹಾಕಿದಂಥ ಹೂಡಿಕೆ ಅತ್ಯಂತ ಭದ್ರವಾಗಿರುತ್ತೆ. ನಾಳೆ ನಾವು ದಿನ ಅದನ್ನು ಗಮನಿಸ್ತಾ ಇರಬೇಕಾಗಿಲ್ಲ, ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಬೇಕಾಗಿಲ್ಲ. ಕಳೆದ 6 ತಿಂಗಳಿಂದ ನಮ್ಮ ಶೇರ್ ಮಾರ್ಕೆಟ್ ಕುಸಿದಿದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಹೂಡಿಕೆದಾರರ ಹೂಡಿಕೆ ನಷ್ಟದಲ್ಲಿದೆ. ಹಾಗಾಗಿ ಇದು ಬಹುತೇಕ ಜನರಿಗೆ ಒಂದು ಅನುಭವಕ್ಕೆ ಬಂದಿರುತ್ತೆ. ಆದರೆ ಇದು ಅಂತ ಹೇಳ್ತಾರಲ್ಲ, ಮಾಯಾಲೋಕ ಅಂತ ಹೇಳಿ, ಹಾಗೆ ಈ ಒಂದು ಇನ್ಫ್ಲುಯೆನ್ಸರ್ಸ್, ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ ಹಾಗೂ ಇನ್ನಿತರ ಮಾಧ್ಯಮಗಳ ಮೂಲಕ ಏನಾಗ್ತಾ ಇದೆ ಅಂದರೆ ಅಲ್ಲಿ ತುಂಬ ಏನೋ ದೊಡ್ಡ ಒಂದು ರಿಟರ್ನ್ಸ್ ನಮಗೆ ಸಿಗತ್ತೆ ಎನ್ನುವಂತಹ ಒಂದು ಭ್ರಾಮಕ ಕಲ್ಪನೆಯನ್ನು ಉಂಟು ಮಾಡಿ ಆ ಒಂದು ಆಮಿಷವನ್ನು ಒಡ್ಡಿ ನಮ್ಮ ಆ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಅಪಾಯಕ್ಕೆ ಸಿಗುವಂಥ ಎಲ್ಲ ಸಾಧ್ಯತೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆಂದರೆ ಕಳೆದ 1 ವರ್ಷದಿಂದ ಈಗಾಗಲೇ ಅಧಿಕೃತ ರಿಪೋರ್ಟ್ ಬರ್ತಾ ಇದೆ. ಹಲವು ಈಗ ಎಕಾನಮಿಕ್ಸ್ ಟೈಮ್ಸ್ ಆದಿಯಾಗಿ ಭಾಳಷ್ಟು ದೊಡ್ಡ ದೊಡ್ಡ ರಾಷ್ಟ್ರೀಯ ಆರ್ಥಿಕ ಪತ್ರಿಕೆಗಳಿದೆ. ಅಂತಹ ಟೈಮ್ಸ್ ಆಫ್ ಇಂಡಿಯಾ, ಎಕನಾಮಿಕ್ ಟೈಮ್ಸು, ಈ ಥರ ಎಲ್ಲ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಅದೇನೆಂದರೆ ಈ ಪಾಂಜಿ ಸ್ಕೀಮ್ಗಳು ಮತ್ತು ಆನ್ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ಗಳು. ಈ ಥರಗಳ ಮೂಲಕ ಏನಾಗ್ತಾ ಇದೆ, ಕೋಟ್ಯಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಷ್ಟವನ್ನು ನಮ್ಮ ಗ್ರಾಹಕರು ಅನುಭವಿಸ್ತಾ ಇದ್ದಾರೆ ಎನ್ನುವಂಥದ್ದು ಅತ್ಯಂತ ಒಂದು ಬೆಳಕಿನಷ್ಟೇ ಸತ್ಯ ಅಂತ ಹೇಳ್ಬೋದು. ಅಂತಹ ಒಂದು ಸ್ಥಿತಿ ಇದೆ. ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇದೆ, ಯಾವುದೇ ರೀತಿಯ ಆತಂಕಕ್ಕೆ ಅವಕಾಶ ಇಲ್ಲ. 6 to 7% ಡೀಸೆಂಟ್ ರಿಟರ್ನ್ಸ್ ಇದೆ, ಕರೆಕ್ಟ್ ರಿಟರ್ನ್ಸ್ ಇದೆ, ಅದು ಕೂಡ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಇದೆ. ಹಾಗಾಗಿ ಅದರ ಒಟ್ಟಿಗೆ ನಮಗೆ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಕವರೇಜ್ ಎಷ್ಟು ಮಹತ್ವದ ಅನ್ನುವಂಥದ್ದು ಇಂತಹ ಒಂದು ತುರ್ತು ಪರಿಸ್ಥಿತಿಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇನ್ಶೂರೆನ್ಸ್ ಅಗತ್ಯ ಇದೆಯಾ? ಖಂಡಿತ ಅಗತ್ಯ ಇದೆ. ಹಾಗಾಗಿ ತನ್ಮೂಲಕ ಇಡೀ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆಯನ್ನು ಕೊಡುವಂಥ ವ್ಯವಸ್ಥೆ ಇದ್ದರೆ ಅದು ಇನ್ಶೂರೆನ್ಸ್ ಮಾತ್ರ. ಯಾಕೆಂದರೆ ಅನೇಕ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ, ಈ ಕ್ಷೇತ್ರದಲ್ಲಿ ಅನುಭವ ಇರುವಂಥವರು, ದರ್ ಈಸ್ ನೋ ಆಲ್ಟರ್ನೇಟಿವ್ ಟು ಇನ್ಶೂರೆನ್ಸ್ ಅಲ್ವಾ. ಸೊ ಹಾಗಾಗಿ ಯಾವುದೇ ರೀತಿಯ ಇಂಥ ಅವಘಡಗಳ ಸಂದರ್ಭದಲ್ಲಿ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು, ಅಂದರೆ ನಮ್ಮ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡುವಂಥದ್ದು, ಆರ್ಥಿಕವಾಗಿ ಭದ್ರತೆಯನ್ನು ಕೊಡುವಂಥದ್ದು ಇದ್ದರೆ
ಅದು ಇನ್ಶೂರೆನ್ಸ್. ಹಾಗಾಗಿ ಅದು ಜೀವ ವಿಮೆ ಇರ್ಬೋದು ಅಥವಾ ಆರೋಗ್ಯ ವಿಮೆ ಇರ್ಬೋದು, ಎರಡೂ ಕೂಡ ಇವತ್ತಿನ ದಿನಗಳಲ್ಲಿ ಅನಿವಾರ್ಯವಾಗಿದೆ, ಅತ್ಯಂತ ಅಗತ್ಯವಾಗಿದೆ ಪ್ರತಿಯೊಬ್ಬರಿಗೆ ಅನ್ನೋದನ್ನು ನಾವು ಮರಿಬಾರದು ಅಲ್ವಾ. ಸೊ ಇದರ ಒಟ್ಟಿಗೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ LICಯ ಕ್ಲೇಮ್ ಸೆಟಲ್ಮೆಂಟ್. ಈಗಾಗಲೇ ನಾನು ಆ ಒಂದು ಪ್ಯಾಲ್ಗಾಮಿನ ಘಟನೆಯ ಹಿನ್ನೆಲೆಯಲ್ಲಿ ಕ್ಲೇಮ್ ಸೆಟಲ್ಮೆಂಟನ್ನು ಯಾವ ರೀತಿ ಸ್ಪೀಡಪ್ ಮಾಡಿದ್ದಾರೆ ಅನ್ನೋದನ್ನು ಹೇಳಿದೆ. ಅದೇ ರೀತಿ ಇವತ್ತೇನಾಗಿದೆ ಅಂದರೆ ಈ ಒಂದು ಕ್ಲೇಮ್ ಸೆಟಲ್ಮೆಂಟ್ ಕಳೆದ 6-8 ವರ್ಷಗಳಿಂದ ಅಥವಾ 10 ವರ್ಷಗಳಿಂದ ನೀವು ನೋಡಿದರೆ LICಯ ಸೆಟಲ್ಮೆಂಟ್ ಇಡೀ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿದೆ. 98% ಪ್ಲಸ್ ಇದೆ ಅನ್ನೋದನ್ನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ. ಹಾಗಾಗಿ ಕ್ಲೇಮ್ ಸೆಟಲ್ಮೆಂಟ್, ಯಾಕೆಂದರೆ LICಯಲ್ಲಿ ಇರುವಂಥದ್ದು 30 ಕೋಟಿ ಗ್ರಾಹಕರು. ಆತ್ಮೀಯ ಮಿತ್ರರೇ ಗಮನಿಸಿ, 30 ಕೋಟಿ ಸಮೀಪ ಗ್ರಾಹಕರಿದ್ದಾರೆ. ಪ್ರತಿ ವರ್ಷ 2 ಕೋಟಿ ಇನ್ಶೂರೆನ್ಸ್ ಪಾಲಿಸಿಗಳು ಮೆಚುರಿಟಿ ಆಗುತ್ತೆ. ಅದೆಲ್ಲವನ್ನು LIC ಸಂಪೂರ್ಣವಾಗಿ ಬದ್ಧತೆಯೊಂದಿಗೆ ಗ್ರಾಹಕರಿಗೆ ಕೊಡ್ತಾ ಇದೆ. ಇದು ಕಳೆದ 58 ವರ್ಷಗಳಿಂದ. ಹಾಗಾಗಿ LIC ಅನ್ನುವಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದಂತಹ ಒಂದು ಇನ್ಶೂರೆನ್ಸ್ ಕಂಪನಿಯ ಜೊತೆಗೆ ಒಂದು ಶ್ರೇಷ್ಠ ಆರ್ಥಿಕ ಸಂಸ್ಥೆಯಾಗಿದೆ. LICಯ ಒಂದು ಅಭಿವೃದ್ಧಿ, ಆ ಒಂದು ಗ್ರಾಫ್ ಏನಿದೆ, ಇಟ್ಸ್ ಆಲ್ವೇಸ್ ಪಾಸಿಟಿವ್. ಹಾಗಾಗಿ ಇದೊಂದು ಟ್ರಸ್ಟ್ ವರ್ದಿ ಇನ್ವೆಸ್ಟ್ಮೆಂಟ್ ಆಗಿದೆ. ಜೊತೆಗೆ ಇನ್ಶೂರೆನ್ಸ್ ಕವರೇಜ್ ಇದೆ. ಜೊತೆಗೆ ಸೆಕ್ಷನ್ 37 LICಯ ಆ್ಯಕ್ಟ್ 1956 ಪ್ರಕಾರ ಸೆಕ್ಷನ್ 37 ನೀವು ಗೂಗಲ್ ಮಾಡ್ಬೋದು. ಸೆಕ್ಷನ್ 37 ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಇದಕ್ಕೆ ಇರುತ್ತೆ. ಇದನ್ನು ಸಾವರನ್ ಗ್ಯಾರಂಟಿ ಅಂತ ಕರೀತಾರೆ. ಇದು ಅತ್ಯಂತ ಮಹತ್ವದಾದಂಥ ಭದ್ರತೆಯನ್ನು ಪ್ರತಿಯೊಬ್ಬ ಗ್ರಾಹಕರಿಗೆ ಕೊಡುತ್ತೆ. ಹಾಗಾಗಿ ಯಾವುದೇ ಸಂಶಯ ಇಲ್ಲದೆ ನಾವು ಒಂದು LICಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಖಂಡಿತ ನಿಮ್ಮ ಆ ಒಂದು ಕನಸುಗಳನ್ನು ನನಸು ಮಾಡಿಕೊಳ್ಳಿಕ್ಕೆ, ಅಂದರೆ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಏನಿದೆ ಅಥವಾ ಜವಾಬ್ದಾರಿ ಏನಿದೆ, ಉದಾಹರಣೆಗೆ ಮಕ್ಕಳ ಒಂದು ಎಜುಕೇಷನ್ ಇರ್ಬೋದು, ಅಥವಾ ಮಕ್ಕಳ ಮ್ಯಾರೇಜ್ ಇರ್ಬೋದು, ವಿವಾಹದ ಸಂದರ್ಭ ಇರ್ಬೋದು, ಅಥವಾ ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಇರ್ಬೋದು, ಇದನ್ನು ಖಂಡಿತವಾಗಿಯೂ ಕೂಡ ನೀವು ಅಂತಹ ಒಂದು ದೀರ್ಘಕಾಲೀನ ಗುರಿ ಏನಿದೆ, ಲಾಂಗ್ ಟರ್ಮ್ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಏನಿದೆ, ಅದಕ್ಕೆ ಬೇಕಾಗಿ ಈ ಒಂದು ಇನ್ವೆಸ್ಟ್ಮೆಂಟುಗಳು ಅತ್ಯಂತ ಸೂಕ್ತವಾಗಿದೆ ಎನ್ನುವುದನ್ನು ದಯವಿಟ್ಟು ನೀವು ಮರಿಬೇಡಿ ಅಂತ ಹೇಳ್ತಾ, ಎಲ್ರಿಗೂ ಒಳಿತಾಗಲಿ, ಶುಭವಾಗಲಿ. ಧನ್ಯವಾದಗಳು. ನಮಸ್ತೆ.